ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಗಂಗಾಮಾಯಿ ಕವಿತೆಯ ಭಾಗ 4ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಈ 4 ಭಾಗಗಳನ್ನ ಕೇಳಿದ್ರೆ ನಿಮಗೆ 16 ಅಂಕಗಳಿಗೆ ತುಂಬಾ ಉಪಯುಕ್ತವಾಗುತ್ತೆ. ಯಾಕೆಂದ್ರೆ ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ 6 ಅಂಕ, ಹಾಗೇನೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರೆ 10 ಅಂಕಗಳು ಲಭಿಸುವಂತಹ ಸಾಧ್ಯತೆ ತುಂಬಾ ಇದೆ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಈಗ 4ನೇ ಪದ್ಯದ ಈ ಕವಿತೆಯಲ್ಲಿ 4ನೇ ಪದ್ಯವನ್ನ ನಾವು ನೋಡೋಣ. ಪದ್ಯದ ಸಾಲುಗಳು ಹೇಗಿವೆ ಅಂತ. ಅದಕ್ಕಿಂತ ಮುಂಚಿತವಾಗಿ ಈ ಎರಡೂ ಪದ್ಯಗಳು 4ನೇ ಪದ್ಯ 5ನೇ ಪದ್ಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ನಿಮ್ಗೆ ಕೇಳಬಹುದು ಅಂತಕ್ಕಂಥದ್ದು, ಪ್ರಶ್ನೆ ಸಹಿತ ಉತ್ತರವನ್ನ ತಿಳಿಸುವಂತ ಒಂದು ಕೆಲಸವನ್ನ ಇವತ್ತಿನ ತರಗತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ನೋಡಿ, ಪ್ರಶ್ನೆ ಹೀಗೆ ಕೇಳ್ತಾರೆ. ನೋಡಿ, ಅಜ್ಞಾನಗಳು ಮನುಷ್ಯನ ಬದುಕನ್ನ ಮಡುಗಟ್ಟಿಸಿ ಬಿಡುವ ವಿಷಾದ ಕಂಬಾರರ ಗಂಗಾಮಾಯಿ ಕಥೆಯಲ್ಲಿ ಅಥವಾ ಗಂಗಾಮಾಯಿ ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ವಿವರಿಸಿ ಅಂತಕ್ಕಂತಹ ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಗಂಗಾಮಾಯಿ ಕೆರೆಯ ಪವಾಡಗಳು ಅಥವಾ ಆ ಗಂಗಾಮಾಯಿ ಕೆರೆಯ ಮಹಿಮೆ ಎಂತದ್ದು ಅನ್ನೋದ್ರ ಬಗ್ಗೆ, ಅಥವಾ ಗಂಗಾಮಾಯಿ ಕೆರೆಯ ಒಂದು ನೈರ್ಮಲ್ಯ ಪ್ರಜ್ಞೆಯ ಕೊರತೆ ಅಥವಾ ಮೌಢ್ಯತೆಗೆ ಪೋಷಣೆ ಯಾವ ರೀತಿ ಇತ್ತು ಅನ್ನೋದನ್ನ ಗಂಗಾಮಾಯಿ ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಥವಾ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗಳು, ಈ ರೀತಿ ಪ್ರಶ್ನೆಗಳು ನಿಮ್ಗೆ ಕೇಳ್ತಾರೆ. ಹಾಗಾದರೆ ಇಲ್ಲಿ ನೋಡಿ, ತೋಂಡಿ ಸಂಪ್ರದಾಯದ ಮೂಲಕ ಅರಿದ ಗಾಳಿ ಮಾತುಗಳು ಬಲವಾದ ನಂಬಿಕೆಗಳಾಗುತ್ತವೆ ಅನ್ನೋದು ಇವತ್ತಿನ ತರಗತಿಯ ವಿಚಾರದಲ್ಲಿ. ನೋಡಿ, ತೋಂಡಿ ಸಂಪ್ರದಾಯದ ಮೂಲಕ ಅರಿದ ಗಾಳಿ ಮಾತುಗಳು ಇವೆಯಲ್ಲ, ಆ ಗಾಳಿ ಮಾತುಗಳು ಎಷ್ಟರ ಮಟ್ಟಿಗೆ ಪ್ರಬಲವಾಗ್ತವೆ, ನಂಬಿಕೆಗಳಾಗ್ತವೆ ಅನ್ನೋದೇ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಈ ಗಂಗಾಮಾಯಿಯ ಇಲ್ಲಿ ಒಂದು ಕೆರೆಯ ಆಳ ಯಾರೂ ಕೂಡ ಬಲ್ಲವರಾಗಿಲ್ಲ. ನೋಡಿ, ಇದರ ಆಳ ನಿರಾಳ ಅತಳ ವಿತಳ ಪಾತಾಳ ರಸತಳದ ಒಳಗಿನೊಳಗಿನ ತಳ ಕಲ್ಲು ಮಣ್ಣಲ್ಲ. ಅಂಗಂದವನ ಬಾಯಿಗೆ ಬುಚು ಬುಚು ಹುಳ ಬೀಳ ಮುತ್ತು ರತ್ನದ ಹೇರಳ ರಾಶಿ. ಇದರ ತಳ ಅಲ್ಲಿಗೂ ಇಳಿದವರು ನಾಗಿನಿಯರ ಬಳಸಿದವರೆಂಬ. ಇದರ ತಳ ಅಲ್ಲಿಗೂ ಇಳಿದವರು ನಾಗಿನಿಯರ ಬಳಸಿದವರೆಂಬ ಖ್ಯಾತಿಯವರು 4-5 ಜನ ನಮ್ಮೂರವರೇ ಕಲ್ಲು ದೇವರಾಗಿ. ಇಲ್ಲಿ ಕಲ್ಲು ದೇವರಾಗಿ ಲಾವಣಿಗೆ ಕಥೆಯಾಗಿ ಹಬ್ಬ ಹುಣ್ಣಿಮೆಗೊಮ್ಮೆ ಪೂಜೆಗೊಳ್ಳುತ್ತಾರೆ. ಕಂಠಮಠ ಮುತ್ತು ರತ್ನಾದಿಗಳ ನೊತ್ತು ತಿಂದ ಪಾಪ ಚಿಳಿಮಿಳಿ ಮೀನು ದಕ್ಕಲಾರದೆ ಸುತ್ತು ತೇಲುತ್ತವಂತೆ. ಅಂತೆಯೇ ಒಂಟಿಗಾಲಿನ ಬಕದ ಬಾಯಾಗಿ ಬಾಯ ಜೊಲ್ಲಾಗಿ ಇಲ್ಲಿ ಸುರಿಯುತ್ತಾರೆ ಜನ ಹಗಲು ರಾತ್ರಿ ಅಂತಕ್ಕಂತಹ ಈ ಸಾಲುಗಳನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲಿ ನೋಡಿ, ಗಂಗಾಮಾಯಿಯ ಕೆರೆಯ ಆಳ ಅತಳ ವಿತಾಳ ಇಲ್ಲಿ ಪಾತಾಳ ರಸತಳದ ಒಳಗೊಳಗೆ ಬರೀ ಕಲ್ಲು ಮಣ್ಣು ಮಾತ್ರ ಇಲ್ಲ. ಹಂಗಂದವರ ಬಾಯಿಗೆ ಇಲ್ಲಿ ಬುಚು ಬುಚು ಅಂದ್ರೆ ಅವ್ರ ಬಾಯಿಗೆ ಹುಳ ಬೀಳ. ಗಂಗಾಮಾಯಿ ಕೆರೆಯ ತಳದಲ್ಲಿ ಬರೀ ಕಲ್ಲು ಮಣ್ಣುಗಳಿವೆ ಅನ್ನೋರ ಬಾಯಿಗೆ ಹುಳ ಬೀಳುತ್ತೆ ಆ ರೀತಿ ಹೇಳಿದ್ರೆ ಅಂತಕ್ಕಂಥದ್ದು ಯಾವುದು ತೋಂಡಿ ಸಂಪ್ರದಾಯದ ಪ್ರಕಾರ. ನೋಡಿ, ಏನಿದೆ ಹಾಗಾದ್ರೆ ಗಂಗಾಮಾಯಿ ಕೆರೆಯ ತಳಭಾಗದಲ್ಲಿ ಅಂತಂದ್ರೆ, ಗಂಗಾಮಾಯಿ ಕೆರೆಯ ತಳದಲ್ಲಿ ಮುತ್ತು ರತ್ನ ವೈಡೂರ್ಯಗಳ ಏರಳವಾದಂತಹ ರಾಶಿ ಇದೆ ಅಂತಕ್ಕಂಥದ್ದು. ಮುತ್ತು ರತ್ನಗಳು ಇವೆ ಗಂಗಾಮಾಯಿಯ ಕೆರೆಯ ತಳಭಾಗದಲ್ಲಿ ಅಂತಕ್ಕಂಥದ್ದು. ಹಾಗೇನೆ ಗಂಗಾಮಾಯಿ ಕೆರೆಯ ತಳದವರೆಗೆ ಇಳಿದು ನೋಡಿ, ಗಂಗಾಮಾಯಿ ಕೆರೆಯ ತಳದ ಒಳಗೆ ಇಳಿದು ಇವರು ಇಲ್ಲಿ ನಾಗಲೋಕಕ್ಕೆ ಹೋಗಿ ನೋಡಿ, ಇಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಎಲ್ಲೋ ಒಂದ್ ಕಡೆ
ಭೂಲೋಕ ಮತ್ತೆ ಪಾತಾಳದಲ್ಲಿ ನಾಗಲೋಕ ಅಂತಕ್ಕಂಥದ್ದು. ಅಲ್ಲಿ ನಾಗಿನಿಯರು ಇದ್ದಾರೆ ಅಂತಕ್ಕಂಥದ್ದು. ಆ ನಾಗಿನಿಯರನ್ನ ಬಳಸಿ ಬಂದು ಇಲ್ಲಿ ಬಂದು ಪ್ರಸಿದ್ಧಿ ಪಡೆದಂತಹವರು ನಮ್ಮೂರಿನವರೇ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು 4-5 ಜನ ಅವರೂರಿನವರೇ, ಅವರು ಕಲ್ಲು ದೇವರುಗಳಾಗಿದ್ದಾರೆ. ಯಾಕೆಂದ್ರೆ ಗಂಗಾಮಾಯಿ ಕೆರೆಯ ಇಲ್ಲಿ ತಳವನ್ನ ಪ್ರವೇಶಿಸಿ ಅಲ್ಲಿಂದ ನಾಗಲೋಕಕ್ಕೆ ಹೋಗಿ ಆನಂತರ ಬಂದು ಕಲ್ಲು ದೇವರುಗಳಾಗಿದ್ದಾರೆ. ಅವರು ಹಬ್ಬ ಒಮ್ಮೆ ಆ ಊರಿನ ಜನ ಆ 4-5 ಜನರಿಗೆ ಪೂಜೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಹಾಗೇನೆ ಕಂಠಮಟ್ಟ ಮುತ್ತು ರತ್ನಾದಿಗಳನ್ನ ತಿಂದು ಚೆನ್ನಾಗೆ ಕಂಠಮಟ್ಟ ಏನಪ್ಪಾ ಅಂದ್ರೆ ಹೊಟ್ಟೆ ತುಂಬಾ ಎಲ್ಲೋ ಬಿಗಿಯಾಗಿ ಹೊಟ್ಟೆ ಬಿರಿಯುವಂತೆ ಕಂಠಮಟ್ಟ ಇವರು ಮುತ್ತು ರತ್ನಾದಿಗಳನ್ನ ತಿಂದಂತಹ ಚಿಳಿಮೀನುಗಳು ಅದನ್ನ ದಕ್ಕಿಸಿಕೊಳ್ಳಲಾರದೆ, ನೋಡಿ ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಅದನ್ನ ದಕ್ಕಿಸಿಕೊಳ್ಳಲಾರದೆ ಸುತ್ತ ತೇಲುತ್ತಿವೆಯಂತೆ. ಹಾಗೆ ನೋಡಿದ್ರೆ ಅವು ಕೈಲಿ ದಕ್ಕಿಸ್ಕೊಳಕ್ಕಾಗದಲೆ ಸುತ್ತ ತೇಲ್ತಾ ಇದಾವೆ. ಹಾಗೇನೆ ಒಂಟಿಗಾಲಿನ ಬಕವಾಗಿ ಅವೇನಾಗ್ತಾ ಇದಾವೆ, ಒಂಟಿಗಾಲಿನ ಬಕವಾಗಿ ಬಕದ ಬಾಯಾಗಿ ಬಕದ ಜೊಲ್ಲಾಗಿ ಸುರಿಯುತ್ತಾ ಜನ ಹಗಲು ರಾತ್ರಿ ಇಲ್ಲಿ ಗಂಗಾಮಾಯಿಯ ನೋಡಿ ಹೇಗೆ ಅಂತಂದ್ರೆ ಆ ಮೀನುಗಳು ಕೂಡ ಅಲ್ಲಿ ದಕ್ಕಿಸ್ಕೊಳಕ್ಕಾಗಿಲ್ಲ, ಆ ಚಿನ್ನಗಳ ಮುತ್ತು ರತ್ನ ವೈಡೂರ್ಯಗಳನ್ನ ತಿಂದು ಆ ಕೆರೆಯ ಸುತ್ತನೆ ಸುತ್ತುತ್ತಾ ಇದ್ದಾವೆ. ಇದು ಗಂಗಾಮಾಯಿ ಕೆರೆಯ ಮಹಿಮೆ ಅಥವಾ ಶ್ರೇಷ್ಠತೆಯ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದುವರೆದಂತೆ ನೋಡೋದಾದ್ರೆ ಇನ್ನು ಯಾವ ಯಾವ ರೀತಿ ಈ ಗಂಗಾಮಾಯಿಯ ಕೆರೆ ಅಥವಾ ಈ ಕಂಬಾರರ ಊರಿನ ಕೆರೆ ಯಾರ್ಯಾರಿಗೆಲ್ಲ ಸಹಾಯವನ್ನ ಮಾಡಿದೆ, ಹೇಗೆ ಇದರ ಒಂದು ಆ ಮಹತ್ವ ಏನು, ಇದರ ಪವಾಡ ಏನು, ಇದರ ಮಹಿಮೆ ಏನು ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ, ಸದ್ಯ ಹಾದರದ ಕೂಸು ಕರ್ಣರಿಗೆ ಅದನೊಪ್ಪದ ಪುಕ್ಕರಿಗಿದು ಆಶ್ರಯ ಸ್ಥಾನ. ಇದು ಕರೆ ಇಂತಹ ಮಂದಿ ಇರುತ್ತಾರಲ್ಲ, ಗೋರಿಗೆ ದಿಕ್ಕಿರದವರು, ಬೆಂಕಿಯ ಋಣವಿರದವರು, 3 ಹಗಲು 3 ರಾತ್ರಿ ಕೆರೆಯಲ್ಲಿ ತೇಲಿದ ಮೇಲೆ ಗಂಗಾಮಾಯಿ ಕಣ್ಣು ತೆರೆಯುತ್ತಾಳೆ. ಆಮೇಲೆ ಸರಿದವರ ದೇಹ ದೇಹ ಜಲಚರಗಳಿಗೆ, ಆತ್ಮ ಗಿಡಗಳಿಗೇರಿ ಜ್ಯೋತು ಬಾವಲಿಗಾಗಿ ಮುತ್ತು ರತ್ನಾದಿಗಳ ಕಾಯುವ ಗಂಗವ್ವನ ಕಾಸಾ ಪೊಲೀಸಿನ ಪಡೆಗೆ ಸೇರುತ್ತಾರಂತೆ. ಜ್ಯೋತು ಬಾವುಲಿಯಾಗಿ ಮುತ್ತು ರತ್ನ ಕಾಯುವ ಗಂಗವ್ವನ ಕಾಸಾ ಪೊಲೀಸಿನ ಪಡೆಗೆ ಸೇರುತ್ತಾರಂತೆ. ಈ ಮಾತಿಗೆ ಭಟ್ಟರ ಪುಸ್ತಕದಲ್ಲಿ ಕುರುಬರ ಹಾಡಿನಲ್ಲಿ ಆಧಾರವಿಲ್ಲ, ಹೌದು, ಆದರೆ ಭಟ್ಟರ ತೋಂಡಿಯಲ್ಲಿ ಹೀಗೆಂದು ಅಪ್ಪಣೆ ಕೊಡಿಸಿದ್ದುಂಟು. ಭಟ್ಟರ ತೋಂಡಿಯಲ್ಲಿ ಹೀಗೆ ಅಪ್ಪಣೆಯನ್ನ ಕೊಡಿಸಿದ್ದಾರೆ. ಈಗೆಲ್ಲ ಮೇಲೆ ನಾವು ಯಾವ್ಯಾವ ರೀತಿ ಚರ್ಚೆಯನ್ನ ಮಾಡಿದೆವು ಎಲ್ಲವೂ ಭಟ್ಟರ ತೋಂಡಿಯಲ್ಲಿ ಈ ತೋಂಡಿ ಸಂಪ್ರದಾಯದ ಪ್ರಕಾರ ಇವಕ್ಕೆಲ್ಲವಕ್ಕೂ ಕೂಡ ಆದ್ಯತೆ ಇದೆಯಂತೆ, ಅನುಮತಿಯನ್ನ ಕೊಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಏನು ಹಾದರದ ಕೂಸು ಕರ್ಣರಿಗೆ ಎಂದರೆ, ಮಹಾಭಾರತದಲ್ಲಿ ಕರ್ಣನಿಗೆ ಹೇಗೆ ಗಂಗಾ ನದಿ ರಕ್ಷಣೆಯನ್ನು ನೀಡಿತೋ ಹಾಗೆ ಈ ಗಂಗಾಮಾಯಿ ಕೆರೆ ಅನೇಕ ಮಕ್ಕಳಿಗೆ ಅಥವಾ ಸಮಾಜದ ವ್ಯವಸ್ಥೆಯ ಆಚೆಗೆ ಹುಟ್ಟಿದಂತಹ ಮಕ್ಕಳಿಗೆ ಈ ಗಂಗಾಮಾಯಿ ಕೆರೆ ಒಂದ್ ರೀತಿ ಪವಿತ್ರವಾದಂತಹ ಕೆರೆಯಾಗಿದೆ. ಆ ಮಕ್ಕಳಿಗೆ ಆಶ್ರಯ ತಾಣವಾಗಿದ್ದು ನಿಜ ಈ ಕೆರೆ ಅಂತಕ್ಕಂಥದ್ದು. ಹಾಗೇನೆ ದಿಕ್ಕಿಲ್ಲದವರಿಗೆ ನೋಡಿ, ಗೋರಿಗೆ ದಿಕ್ಕಿಲ್ಲದವರಿಗೆ, ಸತ್ತಂತ ಸಂದರ್ಭದಲ್ಲಿ ಉಳೋದಕ್ಕೆ ಜಾಗ ಇಲ್ಲದೆ ಇರ್ತಕ್ಕಂಥವ್ರಿಗೆ, ಹಾಗೆ ಬೆಂಕಿ ಇವರನ್ನ ದಹನ ಮಾಡೋದಕ್ಕೆ ಜಾಗ ಇಲ್ದಲೇ ಇರ್ತಕ್ಕಂತಹ ಜನಗಳಿಗೆ, ಹಾಗೇನೆ 3 ರಾತ್ರಿ 3 ಹಗಲು ಕೆರೆಯಲ್ಲಿಯೇ ತೇಲಿದ ಮೇಲೆ ಗಂಗಾಮಾಯಿ ಪ್ರತ್ಯಕ್ಷಳಾಗಿ ಕಣ್ಣು ತೆರೆದು ಆನಂತರ ಒಂದರಂತೆ ಒಂದು ಈ ದೇಹ ಜಲಚರಗಳಿಗೆ, ಆ ಗಂಗಾಮಾಯಿಯ ಕೆರೆಯಲ್ಲಿರ್ತಕ್ಕಂತಹ ಜಲಚರಗಳಿಗೆ ಆಹಾರವಾಗುತ್ತದೆ. ನಂತರ ಆ ದೇಹ ಮಾತ್ರ ಜಲಚರಗಳು ತಿಂದು ಆತ್ಮ
ಆ ಕೆರೆಯ ಸುತ್ತ ಇರುವ ಗಿಡಗಳಿಗೇರಿ ಆ ಆತ್ಮ ಎಲ್ಲ ಏನಾಗುತ್ತಪ್ಪ ಅಂದ್ರೆ ಆ ಕೆರೆ ಸುತ್ತ ಇದೆಯಲ್ಲ, ಆ ಕೆರೆ ಸುತ್ತ ಇರ್ತಕ್ಕಂಥ ಗಿಡಗಳಿಗೆ ಆತ್ಮ ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾದ್ಮೇಲೆ ಜ್ಯೋತು ಬಾವುಲಿಯಾಗಿ ನೋಡಿ, ಆ ಜ್ಯೋತು ಬಾವುಲಿಯಾಗಿ ಮುತ್ತು ರತ್ನಗಳನ್ನ ಕಾಯುವ ಅಥವಾ ಇಲ್ಲಿ ಆ ಮುತ್ತು ರತ್ನಗಳನ್ನ ರಕ್ಷಣೆ ಮಾಡುವಂತಹ ಪೊಲೀಸರಂತೆ ಕಾರ್ಯವನ್ನ ನಿರ್ವಹಿಸುತ್ತವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ಈ ಮಾತುಗಳಲ್ಲಿ ನೋಡಿ, ಆಧಾರ ಎಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ, ಆಧಾರ ಇಲ್ಲಿ ಭಟ್ಟರ ಪುಸ್ತಕದಲ್ಲಿಲ್ಲ, ಕುರುಬರ ಹಾಡಿನಲ್ಲಿಲ್ಲ, ಆದರೆ ಭಟ್ಟರು ಹೇಳಿರ್ತಕ್ಕಂತಹ ತೋಂಡಿ ಸಂಪ್ರದಾಯದಲ್ಲಿ ಇಲ್ಲಿ ಆಧಾರ ಇದೆ ಅನ್ನತಕ್ಕಂತಹ ಒಂದು ವಾದವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದಿಷ್ಟು ಗಂಗಾಮಾಯಿ ಕಥೆಯ ಇಲ್ಲಿ ಒಟ್ಟಾರೆ ಸಾರಾಂಶ ಅಂತಕ್ಕಂಥದ್ದು 4 ಭಾಗದಲ್ಲಿದೆ. ಅದು ಎಲ್ಲವನ್ನ ನೀವು ನೋಡಿದ್ರೆ 16 ಅಂಕಗಳನ್ನ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.